ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನಾವು ಸಗಣಿಲಿ ಹೂ ಇಟ್ಟು ಅಲಂಕಾರ ಮಾಡಿರೋ ಹಟ್ಟಿ ಲಕ್ಕಮ್ಮನ ಕೂರಿಸಿದ್ದೀವಿ. ಹಾಗೆ ಹಬ್ಬದ ಅಡುಗೆನೆಲ್ಲ ದೇವರಿಗೆ ಎಡೆ ಮಾಡಿದ್ದೀವಿ. ಹಬ್ಬದ ಎಡೆ ನೋಡ್ತಿರ್ಬೋದು ನೀವು, ತೂತಿನೊಡೆ, ಅನ್ನ ಸಾರು, ಹಾಗೆ ಕಡುಬು ಅಂದರೆ ಕರಿಗಡುಬು, ಅದು ಹಣ್ಣು ಕಾಯಿ ಎಲ್ಲ ಇಟ್ಟು ನಾವು ಈ ಸಗಣಿನಲ್ಲೇ ಹಟ್ಟಿ ಲಕ್ಕಮ್ಮನ ಇಡೋದು. ಆಮೇಲೆ ಈ ಜೋಳದ ದಂಟನ್ನು ಇಟ್ಟು ಅದಕ್ಕೆ ಲೈಟಿಂಗ್ಸ್ ಹಾಕಿ ಅಲಂಕಾರ ಮಾಡಿದ್ದೀವಿ. ಈ ಹಬ್ಬದಲ್ಲಿ ಅಂದರೆ ದೀಪಾವಳಿ ಹಬ್ಬನ ನಮ್ಮ ಕಡೆ ಹಟ್ಟಿ ಹಬ್ಬ ಅಂತಾನೆ ಕರೆಯೋದು. ಅಲ್ಲಿ ನೀವು ಹೆಜ್ಜೆನ ನೋಡ್ತಾ ಇರ್ಬೋದು, ಅದು ಹಟ್ಟಿ ಲಕ್ಕಮ್ಮನ ಹೆಜ್ಜೆ ಅಂತ. ಅದನ್ನು ಸುಣ್ಣದಲ್ಲಿ ಕೈಯಲ್ಲೇ ಇಡೋದು. ಹಸು ಪಾದದಿಂದ ಇಡಿಸ್ಬೋದು, ಆದರೆ ಹಸು ಕೈಲಿ ಇಡ್ಸೋಕ್ಕಾಗಲ್ಲ, ಅದಕ್ಕೆ ಕೈಯಲ್ಲೇ ಅದನ್ನು ಬರೆದಿರ್ತಾರೆ. ಅದು ಕೂಡ ಇಲ್ಲಿ ಸಂಪ್ರದಾಯ. ಪ್ರತಿ ದೀಪಾವಳಿ ಹಬ್ಬದಲ್ಲೂ ಆ ಥರ ಕೆಮ್ಮಣ್ಣಲ್ಲಿ ಸಾರಿಸಿ ಸುಣ್ಣದಲ್ಲಿ ಆ ಥರ ಹೆಜ್ಜೆ ಬರೆಯೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ಒಳಗಡೆ ಹಟ್ಟಿ ಲಕ್ಕಮ್ಮನ ಇಟ್ಟಿದ್ದೀವಲ್ಲ, ಅದನ್ನು ಸಾಯಂಕಾಲ ಹಸುನ ಕರ್ಕೊಂಬಂದು ಹಸು ಕೈಲಿ ಅದನ್ನು ತುಳಿಸ್ತಾರೆ. ತುಳಿದಾದ್ಮೇಲೆ ಹಟ್ಟಿ ಲಕ್ಕಮ್ಮನ ಗುರ್ಜಿ ಮಾಡಿ ಅದನ್ನು ತೊಗೊಂಡೋಗಿ ಮಾಳಿಗೆ ಮೇಲೆ ಇಡೋದು. ಈಗ ನೋಡಿದ್ರಲ್ಲ ನೀವು, ಹಸು ಅದನ್ನು ಬಲ್ಗಾಲಲ್ಲಿ ತುಳಿದ್ಬಿಟ್ಟು ಹೋಗುತ್ತೆ. ಹಸುಗೆ ಹಾಗೆ ಬಾಳೆಹಣ್ಣು ತಿನ್ನಿಸಿ ಕಳಿಸ್ತಾರೆ ಅದಕ್ಕೆ. ಈಗ ನಾವು ಅದನ್ನು ಗುರ್ಜಿ ಮಾಡಿ 5 ಜನ ಮುತ್ತೈದೆಯರನ್ನ ಕರೆಸ್ಬಿಟ್ಟು ಅವ್ರಿಗೆ ಕುಂಕುಮ ಕೊಡೋದು ಮತ್ತೆ ಪದ್ಧತಿ ಇರುತ್ತೆ. ಇದನ್ನು ಇಲ್ಲಿ ರಾತ್ರಿ ಇಟ್ಟು ಮತ್ತೆ ಪೂಜೆ ಮಾಡ್ತಾರೆ. ನಾಳೆ ಅಂದರೆ ಮಾರನೇ ದಿನ ಅದನ್ನು ತೊಗೊಂಡೋಗಿ ಮಾಳಿಗೆ ಮೇಲೆ ಇಡ್ತಾರೆ. ಅಲ್ಲಿ ನೋಡಿ ನಮ್ಮಮ್ಮ ಅದನ್ನು 5 ಗುರ್ಜಿ ಮಾಡಿ ಈಗ ಸಪ್ರೇಟ್ ಮಾಡಿ ಇಡ್ತಾರೆ. ಮತ್ತೆ ಅದಕ್ಕೆ ಪೂಜೆ ಮಾಡ್ತಾರೆ. ಪೂರ್ತಿ ಹಸಿರಿಗೆ ಅಂದ್ರೆ ಇದು ಒಣಗ್ತದೆ ಅಂತ ಏಸು ಹಾಕ್ತಮ್ಮ 5 ಮಾಡೀನಿ 5 ಇದು ದೀಪಾವಳಿದು ಕೊಬ್ಬರಿ ಹೊರಿ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ. ಹಬ್ಬದ ದಿನ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದು ಕೂಡ ಒಂದು ಪದ್ಧತಿ ಇಟ್ಕೊಂಡಿರ್ತೀವಿ. ನಾನು ಪ್ರೆಸೆಂಟ್ ಮೈಸೂರಲ್ಲಿರೋದ್ರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ. ನಾನು ನಿಮಗೆ ಹಟ್ಟಿ ಲಕ್ಕಮ್ಮಂದೆಲ್ಲ ತೋರಿಸಿದ್ದು ಅದು ಪ್ರೆಸೆಂಟ್ ನಮ್ಮ ಮನೆಯಲ್ಲಿ ಮಾಡಿರೋ ಪೂಜೆನ ನಾನು ತೋರಿಸಿರೋದು ನಿಮಗೆ. ಅದು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಹಟ್ಟಿ ಹಬ್ಬದಲ್ಲಿ ಮಾಡುವಂಥ ಒಂದು ಸಂಪ್ರದಾಯ ಅದು.
तस्मै श्रीगुरुवे नमः। ॐ येळाहं देविकं शरणमहं प्रपद्ये सुतरसीतरसी नमः। गृणाहि गुरुतवती सविधारादिपत्नीं वयस्वदीर्घं गिरासोनहस्तो सैड् पप्पा दुरसी द्रवन्तं 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 द्रवन्तम् अति श्रीचां श्रीसुरी देवतोभ्यो नमः। ॐ दुरसी द्रवन्तं 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 द्रवन्तम् अति श्रीचामुण्डै श्री देवतोभ्यो नमः। धूपं गृह्णामि। ॐ सहस्रशीर्षः पुरुषः सहस्राक्षसहस्रभः प्रभुं निष्ठतोरुत्वा सत्यादिष्टदशाकुलम्। ॐ भूभुवस्वहं तत्सर्वम् भूर्भुवस्वदेवः दिशो यो नाय भूतो यातो सत्यं दर्शने नमस्तं शमे कामदेशं स्वरामि अमृता विष्णुभूता सदामि। ॐ वरणाय स्वाहा वरणाय स्वाहा वरणाय स्वाहा ब्रह्मणे स्वाहा। ॐ साग्रहायं देयस्यं जनतातं सान्त्वननीतिं द्वादशभस्मीरथा भवति द्वादशमासा संवत्सरः संवत्सरमेवावरन्धे मुञ्जे भवति ऊर्ज्वै मेघावरन्धे चित्रं नक्षत्रं भवति चित्रं वा एतत्क्रमदस्य मेधा समृद्धि। ಪ್ರಸಾದ ತಿನ್ಕೊಂಡು ನಾವು ಅಲ್ಲಿಂದ ಮನೆಗೆ ಹೋದ್ವಿ. ಅಲ್ಲಿಗೆ ಸಾಯಂಕಾಲ ನಮ್ಮದು ಹಬ್ಬ ಎಲ್ಲ ಕಂಪ್ಲೀಟ್ ಆದಂಗೆ. ನಾವು ಯಾವ ಪಟಾಕಿನೂ ಹೊಡೆದಿಲ್ಲ, ಈ ಕುಂಡ್ಲ ಅಂತಾರಲ್ಲ ಅದನ್ನಷ್ಟೇ ಹೊಡೆದ್ವಿ. ಇಲ್ಲಿ ಒಂದು ನಾಯಿ ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಫಸ್ಟ್ ದೀಪಾವಳಿ ಅಂತೆ. ಅದು ಸೌಂಡ್ಗೆ ಹೆದರ್ಕೊಂಡು ಕೂತ್ಕೊಂಡಿದ್ದು ನೋಡಿ ಯಾವ ಥರ ಕೂರಿಸಿದ್ದಾರೆ ಅದಕ್ಕೆ ಅಂತ. ತುಂಬ ಹೆದರ್ಕೊಂಡು ಜ್ವರ ಎಲ್ಲ ಬಂದಿತ್ತಂತೆ ಅದಕ್ಕೆ. ನಮಗೆ ಗೊತ್ತಿಲ್ಲ ಯಾವ ಥರ ಜ್ವರ ಬಂದಿತ್ತಂತ. ಇಲ್ಲಿ ನೋಡ್ಬೋದು ನೀವು, ಇದು ಆಕಾಶ ಬುಟ್ಟಿ ಅಂತೆ. ಹೆಚ್ಚಾಗಿ ನಾವು ಪಟಾಕಿ ಹೊಡೆಯೋದ್ರ ಬದಲು ಮಕ್ಕಳಿಗೆ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಕೊಡೋದು ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ನೀವು ಹೇಗೆ ಮೇಲೆ ಹೋಗುತ್ತೆ ಅಂತ. ಇದು ಒಂಥರ ಚೆನ್ನಾಗಿ ಕಾಣುತ್ತೆ. ಕತ್ಲೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಅದೇ ಪಟಾಕಿ ಹೊಡೆಯೋದಕ್ಕಿಂತ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಬೆಳಕಿನ ಹಬ್ಬದಲ್ಲಿ ಈ ಥರ ಬೆಳಕನ್ನ ಕತ್ಲೆಯಲ್ಲಿ ಹಾರಿ ಬಿಟ್ಟಾಗ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅದರ ಒಂದು ಹ್ಯಾಪಿನೆಸ್ಸೇ ಬೇರೆ ಅನಿಸುತ್ತೆ. ಆದರೆ ಅದು ತುಂಬ ಹೊತ್ತು ಉಳಿಲಿಲ್ಲ, ಸ್ವಲ್ಪ ಹೊತ್ತು ಮುಂದಕ್ಕೆ ಹೋಗಿ ಆಮೇಲೆ ಬಿದ್ದುಬಿಡ್ತು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್ ಸ್ನೇಹಿತರೆ.